ಅವ್ರ ಕ್ಷೇತ್ರದಲ್ಲಿ ಆರಿಸ್ಬಿಡೋದು ಕಷ್ಟ ಅದ. ಎಲ್ಲರಿಗೂ ಬೈತಾ ಇದ್ದಾರೆ ಅವರು, ಒಬ್ಬರಿಗೆಲ್ಲ ಇಬ್ಬರಿಗೆಲ್ಲ ಎಲ್ಲರಿಗೂ. ಶಿವಾನಂದ ಪಾಟೀಲ್ರಿಗೂ ಶುರು ಮಾಡಿದ್ದಾರೆ, ಮತ್ತೊಬ್ಬರಿಗೂ ಶುರು ಮಾಡಿದ್ದಾರೆ, ಎಲ್ಲರನ್ನೂ ವೈರಿಗಳು ಮಾಡ್ಕೊಂಡು ಶುರು ಮಾಡಿದ್ದಾರೆ ಮಾತಾಡ್ತಾ. ಹೀಗಾಗಿ ಸ್ವತಃ ಅವರು ವಿಜಯಪುರದಲ್ಲಿ ಆರಿಸ್ಬರೋದು ಸಹಿತ ಕಷ್ಟ ಅದ ಅಂಥೇಳಿ ಅವರು ವಿರೋಧಿಗಳು ಮಾತಾಡ್ತಾ ಇದ್ದಾರೆ. ಮತ್ತು ಯಡಿಯೂರಪ್ಪನವರಂತೂ ಈ ಸಲ ಮಾತ್ರ ವಿಜಯಪುರದಲ್ಲಿ ಠಾಣ ಹೋಗೋದು, ಅವ್ರು ಸೋಲಿಸೇ ಬರಬೇಕು ಅನ್ನೋದು ಪ್ರಯತ್ನ ಮಾಡ್ಬೋದು. ವಿಜೇಂದ್ರ ಅವರು ಸಾಮಾನ್ಯ ಇಲ್ಲ, ಅವರ ಅಪ್ಪು ಸಾಮಾನ್ಯ ಇಲ್ಲ, ಇವರು ವಿರೋಧಿಗಳೇನು ಸಾಮಾನ್ಯ ಇಲ್ಲ. ಮತ್ತು ಇವತ್ತಿನ ಮಟ್ಟಿಗೆ ಹೇಳೋದಾದ್ರೆ ಬಸವನಗೌಡ ಪಾಟೀಲ್ ಯತ್ನಾಳರು ಯಡಿಯೂರಪ್ಪರ ಪರ್ಯಾಯ ಇಲ್ಲಪ್ಪ, ಯಡಿಯೂರಪ್ಪ ಇಲ್ಲ ಅಂದರೆ ನಕ್ಕಿ ಇವರು ಆರಿಸ್ತಿರ್ತಾರೋ ಅನ್ನುವಂಥ ಸ್ಥಿತಿಯೊಳಗೆ ಸ್ವತಃ ಬಸವನಗೌಡ ಪಾಟೀಲರು ಇಲ್ಲ ಅಂದಾಗ ಇವರನ್ನ ಅಂದರೆ ನಮ್ಮ ವಿಜೇಂದ್ರ ಅವ್ರನ್ನ ಪಕ್ಷದ ಹೊರಗೆ ಹಾಕ್ತಾರೆ, ಅಧ್ಯಕ್ಷ ಅಂತ ಹೆಂಗೆ ಇಳಿಸ್ತಾರೆ, ಅವ್ರಿಗೆ ಇಳಿಸೋದ್ರೆ ಹೋಗಂಗಿಲ್ಲ ಅಂದ್ರೆ ಅವ್ರು ಕರೀದ್ರೆ ಅವ್ರು ಹೋಗೋದಿಲ್ಲ ಅಂತ ಹಂಗಿರ್ತಾರೆ. ಅದು ಸಿಂಪಲ್ಲಾಗಿ ಒಂದು ಇವ್ರು ಸಪೋರ್ಟರ್ಸ್ ಅಲ್ಲಿ ಇದಾರೆ ಅಂತ ಹೇಳ್ತಾ ಇದ್ದಾರೆ, ಇರ್ಬೋದಿಲ್ಲ ಅಂತಲ್ಲ, ಇವ್ರು ಚೆನ್ನಾಗಿ ಮಾತಾಡ್ತಿರ್ಬೋದು. ಅವರೆಲ್ಲರೂ ಯಡಿಯೂರಪ್ಪನ ಕಿತ್ತಾಕೊಂಡು ಶಕ್ತಿ ಅದನ್ನು ಅವ್ರಿಗೆಲ್ಲ ವರಿಷ್ಠರಿಗೆ. ಯಡಿಯೂರಪ್ಪನ ಕಿತ್ತಾಗೋ ಶಕ್ತಿ ಇರೋದು ಇಬ್ಬರಿಗೆ, ಒಬ್ಬ ಶಾ, ಇನ್ನೊಬ್ಬರು ಮೋದಿ ಅವರು. ಅವ್ರ ಮನಸ್ಸು ಮಾಡಲು ಸಾಧ್ಯ ಇದೆ, ಆದರೆ ಅವರು ಸಹಿತ ಕಷ್ಟ ಇದೆ. ಈ ಸಲ ಕರ್ನಾಟಕ ವಿಷಯದಲ್ಲಿ ಅವ್ರಿಗೆ ಕನ್ಫರ್ಮ್ ಆಗ್ಯದ. ಯಾಕಂದ್ರೆ ಸ್ವತಃ ಬಸರಂಗಿ ಅಂತೇಳಿ ಎಷ್ಟು ಅಡ್ಡಾಡಿದರೆ ಪಾಪ ಮೋದಿಯವರು ಮತ್ತು ಶಾರವರು ಎಷ್ಟು ರ್ಯಾಲಿ ಮಾಡಿದರು ವಿಧಾನಸಭಾ ಚುನಾವಣೆಯಲ್ಲೇ ಎಲ್ಲರೂ ನೋಡಿದ್ದಿದೆ. ಅದರ ರಿಸಲ್ಟು ಕರ್ಮಂತದ. ಅವ್ರು ಹೆಚ್ಚು ರ್ಯಾಲಿ ಮಾಡಿದಾಗ 136 ಸೀಟ್ ಅದು ಕಾಂಗ್ರೆಸ್ಸಿಗರು. ಗೊತ್ತಾಗಿದೆ ಅವ್ರಿಗೆ, ಇನ್ನು ಯಡಿಯೂರಪ್ಪನ ಬಿಟ್ಟರೆ ನಮ್ಮ ಕರ್ನಾಟಕದಲ್ಲಿ ಅವಕಾಶ ಇಲ್ಲ ಅಂತೇಳಿ. ಹೀಗಾಗಿ ಬಸವನಗೌಡ ಪಾಟೀಲ್ ಯತ್ನಾಳರು ಹೇಳೋದ್ರಲ್ಲಿ ಒಂದು ಚೀಸ್ ಏನದಪ್ಪ ಅಂದ್ರೆ, ಅವ್ರ ಸಹ ನಾವು ಬಂದೀವಿ, ಅವ್ರಿಗೆ ವಿಜೇಂದ್ರ ಇಳಿಸಿನ ಬರ್ತಾನೆ ಅಂದ್ರೆ, ವಿಜೇಂದ್ರ ಇಳಿಸಿದರೆ ಆ ಸ್ಥಾನವನ್ನು ತುಂಬುವಂಥದ್ದು ರಾಜ್ಯದ ಅಧಿಕಾರ ತರುವಂಥ ಶಕ್ತಿ ಬಸವನಗೌಡ ಪಾಟೀಲ್ ಯತ್ನಾಳರಿಗಾಗಿರ್ಬೋದು, ಅವ್ರ ಇದ್ದಂಥವ್ರಿಗಾಗಿರ್ಬೋದು, ಹಿಂಬಾಲಕರಿಗಾಗಿರ್ಬೋದು, ಅಥವಾ ಅವ್ರ ಮಕ್ಕಳಿಗೆ ಆಗಿರ್ಬೋದು. ಅದನ ಅನ್ನೋದು ದೊಡ್ಡ ಪ್ರಶ್ನೆ ಇದ್ದರೆ ಎಷ್ಟೊಂದು ತೊಗೊಳ್ತಿದ್ರು, ಅದು ಇಲ್ಲ ಅನ್ನೋದು ಕನ್ಫರ್ಮ್ ಅದ. ಅದಕ್ಕಾಗಿ ಬಸವನಗೌಡ ಪಾಟೀಲ್ ಯತ್ನಾಳರು ಮೋಸ್ಟ್ಲಿ ಹೊರಗೆ ಇದೇ ರೀತಿಯಾಗಿ ಹಿಂದುತ್ವದ ಬಗ್ಗೆ ಮಾತಾಡ್ತಾ, ಬಾಯಿಗೆ ಬಂದಿದ್ದು ಮಾತಾಡ್ತಾ ಹೋಗೋದ್ರಿಂದಾಗಿ ಇನ್ನಷ್ಟು ಪಾತಾಳಗಳಿವೆಲ್ಲ ಸಾಧ್ಯಗಳಿದ್ದಾವೆ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿಗೋಗ್ಬಾರ್ದು. H16 ನ್ಯೂಸ್ ಅರ್ಥ ಹೆಚ್ಚು ತರಮಿದ್ದು ಸತ್ಯದ ಕೈಗಳಲ್ಲಿ ವಂದನೆಗಳು.